ಹಾಯ್ ಎವ್ರಿವನ್, ನನ್ನ ಡೈಲಿ ವ್ಲಾಗ್ಸ್ಗೆ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಮುಖ ನೋಡಿಬಿಟ್ಟು ಟೈಮ್ ನೋಡಿದ್ರೆ ಆಲ್ರೆಡಿ 6:15 ಆಗಿದೆ. ಇವತ್ತು ಸಂಡೇ, ಹಾಗಾಗಿ ನಾನು ಲೇಟಾಗಿ ಎದ್ದಿದ್ದೀನಿ. ಎನಿವೇಸ್ ವಾಕಿಂಗ್ ಹೋಗಲೇಬೇಕು. ಬನ್ನಿ ಹೊರಗಡೆ ಹೋಗೋಣ. ನಿಮಗೀಗ ಸೌಂಡ್ ಕೇಳಿಸ್ತಾ ಇದೆ ಅಲ್ವಾ ಬರ್ಡ್ದು? ಅದು ನಮ್ಮನೆ ಸಪೋಟಾ ಗಿಡದಲ್ಲಿ ನೆಸ್ಟ್ ಇದೆ, ಬರ್ಡ್ ನೆಸ್ಟ್ ಇದೆ. ಅದರಲ್ಲಿ ಕೂತು ಅದು ಯಾವಾಗಲೂ ಈ ಥರ ಸೌಂಡ್ ಮಾಡ್ತಿರುತ್ತೆ. ಯಾಕೋ ಇವತ್ತು ಡೂಬಿನೂ ಜಾಕಿ ವಿಚಿತ್ರವಾಗಿ ಸೌಂಡ್ ಮಾಡ್ತಾ ಇದ್ದಾವೆ. ಬನ್ನಿ ನೋಡ್ಕೊಂಬರೋಣ ಏನಾಗಿದೆ ಅಂತ. ಜಾಕಿ ಯಾಕೆ ಡೂಬಿ ಯಾಕೆ ಹೇಯ್ ಶು ಡೂಬಿ ಶು ನೋಡಿಲಿ. ಹೊಟ್ಟೆ ಹಸಿದೆಯಾ? ಹೊಟ್ಟೆ ಹಶ್ವಾಗ್ತಾ ಇದೆ ಅಂತ ಕೇಳಿದ ತಕ್ಷಣ ಅದು ನನಗೆ ಹ್ಞೂ ಅಂತ ಅಂದಂಗೆ ಕೇಳಿಸ್ತು. ಸೊ ಬಂದಿದೆ ಮನೆಯಲ್ಲಿ. ಫಸ್ಟ್ ಅದಕ್ಕೆ ಹಾಕ್ಬಿಟ್ಟು ಫೀಡ್ ಮಾಡಿ ಆಮೇಲಿಂದ ನೆಕ್ಸ್ಟ್ ಕೆಲಸ ಮಾಡ್ಕೊತೀನಿ. ರೂಬಿ ನನಗೆ ಹೋಗು ಬರಬೇಡ ಹೋಗಿ. ಅಂತೂ ಇಂತೂ ಡೂಬಿನ ಕಳಿಸಿ ನೆಕ್ಸ್ಟ್ ವಾಕಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ಸೊ ಮಳೆ ಬಂದಿತ್ತು ಅಂತ ಹೇಳಿದ್ನಲ್ಲ ನಾನು. ಸೊ ನೋಡಿ ರೋಡಲ್ಲೆಲ್ಲ ನೀರು ನಿಂತಿದೆ. ವಾಕಿಂಗ್ ಪಾರ್ಕ್ ಆದರೆ ಒಂದು ಸ್ಮಾಲ್ ಸೈಕಲ್ ನಿಂತಿದೆ. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಬ್ಯೂಟಿಫುಲ್ ಆಗಿದೆ. ಸೊ ಇದ್ರದ್ದು ಓನರ್ ಒಳಗಡೆ ಇದ್ದಾರೆ ಅನ್ಸುತ್ತೆ. ಬನ್ನಿ ಹಾಗೆ ಮಾತಾಡ್ಸ್ಬಿಡೋಣ, ಓನರ್ ಯಾರು ಅಂತ ನೋಡ್ಕೊಂಬಂದ್ಬಿಡೋಣ. ಆ್ಯಸ್ ಎ ಟೀಚರ್ ನಾನಿಲ್ಲಿ ಸಜೆಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಯಾವಾಗಲೂ ಮಕ್ಕಳ ಮೇಲೆ ಪ್ರೆಷರ್ ಆಗ್ತಾ ಇರ್ತೀವಿ, ಓದು ಮಾರ್ಕ್ಸು. ನೋಡಿ, ಈ ಥರ ಮಕ್ಕಳನ್ನ ಹೊರಗಡೆ ಕರ್ಕೊಂಬಂದು ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಮಾಡೋದ್ರಿಂದ ಮೆಂಟಲಿ ಡೆವಲಪ್ ಆಗ್ತಾರೆ ಅವರು, ಹಾಗೆಯೇ ಫಿಸಿಕಲಿನೂ ಡೆವಲಪ್ ಆಗ್ತಾರೆ. ಸೌಂಡ್ ಮೈಂಡಿನೇ ಸೌಂಡ್ ಬಾಡಿ. ಗಾಂಧೀಜಿಯವರು ಅದನ್ನೇ ಹೇಳಿರೋದು, ಆಲ್ರೌಂಡ್ ಡೆವಲಪ್ಮೆಂಟ್ ಆಗಬೇಕು ಅಂತ. ಹಾಗಾಗಿ ಎಲ್ಲರೂ ಈ ಥರ ಎನ್ಕರೇಜ್ ಮಾಡಿ ಮಕ್ಕಳನ್ನ. ನೋಡಿ ಇಷ್ಟು ಗ್ರೀನಿಶ್ ಇದೆ ಅಂತಂದರೆ ಆ ಗ್ರೀನ್ನ ನಾವು ಕಣ್ಣು ತುಂಬಿಕೊಳ್ಬೇಕು. ಯಾಕೆಂದರೆ ಗ್ರೀನ್ ನೋಡೋದ್ರಿಂದ ನಮ್ಮ ಕಣ್ಣುಗಳ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಡಾಕ್ಟ್ರು ಹೇಳ್ತಾ ಇರ್ತಾರೆ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲಾಂಗ್ ಡಿಸ್ಟೆನ್ಸ್ ಹಾಗೆಯೇ ಗ್ರೀನ್ನ ನೋಡ್ತಾ ಇರಿ, ಆಗಾಗ ಕಣ್ಣಿಗೆ ತುಂಬ ಒಳ್ಳೆಯದು. ಬಟ್ ನನಗೆಲ್ಲೋ ಒಂದು ಕಡೆ ಈಗ 6th ಸೆನ್ಸ್ ಆನ್ ಆಗ್ತಾ ಇದೆ. ಎಲ್ಲೋ ಮನೆಯಲ್ಲಿ ಏನೋ ಮಿಸ್ಟೇಕ್ ಮಾಡಿದ್ದೀನಿ ಅಂತ ನಾನು ವಾಪಸ್ಸು ಬೇಗ ಹೊರಡ್ತಾ ಇದ್ದೀನಿ ಈಗ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಸೊ ನಮ್ಮನೆಯವ್ರು ಮತ್ತೆ ಹಾಲು ತಂದು ಮತ್ತೆ ಕಾಯ್ಸೋಕ್ಕಿಟ್ಟು ಟೀ ಮಾಡ್ತಾ ಇದ್ದಾರೆ. ಯಾಕೆಂತಾನೆ ನನಗೆ ತುಂಬಾ ಬೇಜಾರಾಗೋಗಿತ್ತು. ನಿಮಗೆಲ್ಲ ಗೊತ್ತಾಯಿತು ಅನಿಸುತ್ತೆ ನಾನು ಏನು ಮಾಡಿದ್ದೆ ಅಂತ. ಸ್ಟವ್ ಮೇಲೆ ಹಾಲನ್ನ ಕಾಯಕ್ಕಿಟ್ಬಿಟ್ಟು ಆರಾಮ್ಸೆ ವಾಕಿಂಗ್ ಹೋಗಿದ್ದೀನಿ. ನನಗೂ ನೆನಪಾಗಿಲ್ಲ, ಮನೆಯವ್ರಿಗೂ ನೆನಪಾಗಿಲ್ಲ. ಸೊ ಇದಕ್ಕಿದ್ದಂಗೆ ನನ್ನ ಮಗ ಫೋನ್ ಮಾಡಿ ಹೇಳ್ದ, ಮಮ್ಮಿ ಸ್ಟವ್ ಮೇಲೆ ಏನಾದರೂ ಇಟ್ಟಿದ್ದ ಅಂತ. ಸೊ ಜಸ್ಟ್ ಸಡನ್ನಾಗಿ ನನಗೆ ನೆನಪಾಯಿತು ಹಾಲಿಟ್ಟಿದ್ದೆ ಅಲ್ವಾ ಅಂತ.
ಸೊ ಆರಾಮಾಗಿ ಬಾ ನಾನು ಆಫ್ ಮಾಡಿದ್ದೀನಿ ಅಂತ ಹೇಳಿದಾಗ ನಾನು ಬೇಗನೆ ಬಂದೆ. ನೋಡಿ ಏನಾಗಿದೆ ಅಂತ. ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ಹಾಲು ಇಟ್ಟಿರ್ತೀವಿ, ಬೇರೆ ಏನೋ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ನಾನು ಬಾಗ್ಲಿಗೆ ನೀರು ಹಾಕ್ತಾಯಿದ್ದೀನಿ, ಹಾಲಿಟ್ಟು ಹೊರಗಡೆ ಬಂದಿರ್ತೀನಿ. ಈ ಥರದ್ದು ಬೇಕಾದ ಸ್ಥಿತಿ ಆಗತ್ತೆ. ಓಕೆ, ಈಗ ಇದೆಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಬೇರೆ ಯಾರಾದರೂ ಅಟ್ಲೀಸ್ಟ್ ಅಡುಗೆ ಮನೆ ಕಡೆ ಬಂದವರು ಅಥವಾ ಇನ್ಯಾರಾದರೂ ಇದ್ರೆ ಅದನ್ನು ಗಮನಿಸ್ಕೊಂಡ್ರೆ ಹೆಣ್ಮಕ್ಳಿಗೆ ತುಂಬಾ ಈಸಿ ಆಗುತ್ತೆ ನೋಡಿ. ಸರಿ, ಇನ್ನು ಮುಂದೆ ಹುಷಾರಾಗಿರೋಣ ಅಂತ ಅಂದ್ಕೊಂಡು ನೆಕ್ಸ್ಟ್ ಮುಂದೆ ಆಗೋ ಕೆಲಸಗಳ ಬಗ್ಗೆ ನಾನು ಗಮನ ಕೊಡ್ತಾ ಇದ್ದೀನಿ. ಈಗ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ. ಯೂಶ್ವಲಾಗಿ ಫಸ್ಟ್ ನಾನು ತಿಂಡಿ ಮಾಡಿ ಆಮೇಲಿಂದ ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದೆ. ಸೊ ಸಂಡೇ ಆಗಿದ್ದರಿಂದ ರಿವರ್ಸ್ ಆಗಿದೆ. ಫಸ್ಟ್ ಪೂಜೆ ಮಾಡಿ ಈಗ ತಿಂಡಿ ಮಾಡ್ತಾಯಿದ್ದೀನಿ, ವಾಂಗಿಬಾತ್ ಮಾಡ್ತಾಯಿದ್ದೀನಿ. ಸೊ ವಾಂಗಿಬಾತ್ ತಿಂದು ಹೊರಗಡೆ ಹೋಗೋ ಒಂದು ಪ್ರೋಗ್ರಾಮ್ ಇದೆ. ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ. ಫಸ್ಟ್ ಈಗ ನಾವು ತಿಂಡಿ ತಿನ್ನೋಣ. ಈವ್ನಿಂಗ್ ಆಗಿದೆ. ಈಗ ನನ್ನ ಮಗ ಪಾಪ್ಕಾರ್ನ್ ಮಾಡ್ಕೊಂಡು ತೊಗೊಂಬರ್ತಾ ಇದ್ದಾನೆ. ಇನ್ನೂ ₹7 1 ಪ್ಯಾಕ್ ಜೋಡ ಅಂತ ತಂದಿದ್ದು. ಸೊ 2 ಟೈಪ್ಸ್ ತಂದಿದ್ದ, ಒಂದು ರೆಡ್ಡಿಶ್ ಇದೆ, ಒಂದು ವೈಟಿಶ್ ಇದೆ. ನೋಡಿ, ಎರಡು ತುಂಬ ಟೇಸ್ಟಿಯಾಗಿತ್ತು. ಫ್ಲೇವರ್ ಇನ್ನೊಂದು ಸರಿ ನಾನು ತೋರಿಸ್ತೀನಿ ತಂದಾಗ. ಸೊ ಸಖತ್ತಾಗಿದೆ, ಎಂಜಾಯ್ ಮಾಡೋಣ. ಈಗ ಕುದಿಸ್ದೆಲ್ಲ ಫ್ರೈ ಮಾಡಿದೆ ಅಲ್ವಾ ಅಲ್ಲಿ. ಹಾಕ್ಲಿಕ್ಕೆ ಹೊರಗಡೆಯಿಂದ ತರಿಸ್ಕೊಂಡೆ, ಮನೆಯಲ್ಲಿ ಅಡುಗೆ ಮಾಡಿದ್ದೆ ಅಲ್ವಾ ನಾನು. ಏನು ಮಾಡಿದ್ದೆ ನೋಡು, ಏನು ಮಾಡಿದೆ ಅಂತ ಕೇಳ್ತೆ. ಯಾರಾದರೂ ನೋಡ್ತಾ ಇರೋರು ಹಂಗೆ ಅನ್ಕೊಬೇಕು, ಏನು ಮಾಡಿಲ್ಲ ಇವರಮ್ಮ ಅಂತ. ಏನು ಮಾಡಿದ್ದೆ ಹೇಳಿ ನೀವು ಸ್ವಲ್ಪ. ವಾಂಗಿಬಾತ್ ಮಾಡಿದ್ನಾ, ಅನ್ನ ಸಾಂಬಾರು ಮಾಡಿದ್ನಾ, ಇವಾಗ ಸಾಯಂಕಾಲ ಎಗ್ ರೈಸ್ ಮಾಡಿಕೊಟ್ಟಿದ್ನಾ, ಪಾಪ್ಕಾರ್ನ್ ತಿಂದಲ್ವಾ, ಮತ್ತು ಯಾಕೆ ಇದು ಅಂತ ತಿನ್ಬೇಕು ಅನಿಸ್ತದೆ. ಏನೇನು ತರಿಸ್ಕೊಂಡಿದ್ಯಾ? ಮಶ್ರೂಮಾ ಕತ್ತಿ ಸೈಡಿಗೆ ಹಿಡಿದು ಮಶ್ರೂಮ್ ಮತ್ತು ಅದೇನು ಹತ್ರ ಇಟ್ಕೋ, ಚಲ್ತಿಯಾ? ವೆಜ್ಜಾ ಅದು? ವೆಜ್ ಕರಿ. ಮತ್ತು ರೈಸ್ ತಂದಿಲ್ವಾ? ರೈಸ್ ಮನೇಲೇ ಇದೆಯಲ್ಲ, ಅದನ್ನೇ ತಿನ್ನು. ಇದು ಮಶ್ರೂಮು. ಮಶ್ರೂಮ್ ಇದು. ಇದು ಗೋಬಿ ಮಂಚೂರಿ, ಗೋಬಿ ಗ್ರೇವಿ. ಯಾವುದು ಅದು? ಗೋಬಿ ಗ್ರೇವಿನಾ? ಗೋಬಿ ಮಸಾಲ. ಓಕೆ ಓಕೆ. ಮಶ್ರೂಮ್ ಮಸಾಲ ಅಥವಾ ದೋಸೆ ಮಸಾಲ.
ಅದು ಕ್ಯಾಮ್ರಾ ಅಷ್ಟೊಂದು ಇದು ಮಾಡಲ್ಲ ಲಿಕ್ಕಿ. ಊಟ ಎಲ್ಲ ಮುಗಿದ್ಮೇಲೆ ಯೂಶ್ವಲಾಗಿ ನಾನು ಒಂದು ಗ್ಲಾಸ್ ಮಜ್ಜಿಗೆ ಕುಡಿತೀನಿ. ಯಾಕೆಂತಂದರೆ ಹೆಣ್ಮಕ್ಳಿಗೆ ಮೊಸರಿಗಿಂತ ಮಜ್ಜಿಗೆ ಬೆಟರ್ ಅಂತ ಹೇಳ್ತಾರೆ. ಯಾಕಂದರೆ ನಮ್ಮ ಬಾಡಿನಲ್ಲೇ ವಿಟಾಮಿನ್ B12 ಮತ್ತು ಕ್ಯಾಲ್ಶಿಯಂ ಐರನ್ ಎಲ್ಲ ಪ್ರೊಡಕ್ಷನ್ ಆಗುತ್ತೆ. ಸೋಡಿಯಂ ಕೂಡ ಮೆಗ್ನೀಷಿಯಮ್ ಕೂಡ ಇರುತ್ತೆ ಮಜ್ಜಿಗೆನಲ್ಲಿ. ತುಂಬ ಒಳ್ಳೆಯದು ಅಂತ ಅಂತಾರೆ. ನೀವೆಲ್ಲರೂ ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.